ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಸೆ ಮನೆವರೆಗೂ ಬಂದಿರೋ ಮದ್ವೆ ನಿಂದ್ ಹೋದ್ರೆ ಹುಡುಗನ್ಗೇನು ನಷ್ಟ ಇಲ್ಲ, ಹುಡುಗಿಗೆ ನಷ್ಟ. ಅದ್ರಲ್ಲೂ ಇಂತಹ ಜಾತಕ ಇರೋಳ್ನ ಮುಂದೆ ಬಂದು ಯಾರು ಮದ್ವೆ ಮಾಡ್ಕೋತಾರೆ ಹೇಳಿ? ಗೊತ್ತಿರೋರಾಗಿರೋದ್ರಿಂದ ನಮಗ್ ತಪ್ಪಿದಲ್ಲ. ಮೀನಾಕ್ಷಮ್ಮ, ನಿನಗೆ ನೆನ್ನೆನೆ ಹೇಳಿದ್ದೀನಿ, ಎಷ್ಟು ಬೇಕೋ ಅಷ್ಟು ಕೇಳು ಅಂತ. ನನ್ನ ಮೊಮ್ಮಗಳ ಬಗ್ಗೆ ಮಾತಾಡೋಕ್ಕೂ ಮುಂಚೆ 100 ಸಲ ಯೋಚನೆ ಮಾಡಿ ಮಾತಾಡು ಅಂತ. ಮಾತಿನ ಕಡೆ ಗಮನ ಇರಲಿ. ಶೌರ್ಯ, ನೀನಿಲ್ಲಿ ಅಧಿಕಾರಿ ಅಲ್ಲ, ನನ್ನ ಮೊಮ್ಮಗ. ನಾನು ಕೊಡ್ತಿರೋದು ವರದಕ್ಷಿಣೆ ಅಲ್ಲ, ಸ್ತ್ರೀಧನ. ನನ್ನ ಮೊಮ್ಮಗಳು ಸಂತೋಷವಾಗಿರ್ಬೇಕು ಅಂತ ನಾನು ಬರ್ಕೊಡ್ತಿರೋ ಆಸ್ತಿ. ಶೌರ್ಯ, ಬೇಗ ಹೋಗಿ ಆ ಕೆಲಸ ನೋಡು. ಸರಿ ಅಜ್ಜಿ. ಅಯ್ಯಯ್ಯೋ, ಎಷ್ಟೊತ್ತು ಅಂತ ನಿಂತ್ಕೊಳ್ತೀರ ಬೀಗ್ರೆ? ಕೂತ್ಕೊಳ್ಳಿ. ಇವ್ರು ಯಾರು? ಏನ್ ನಡೀತಿದೆ ಕಲ್ಯಾಣಿ? ನೀನ್ ಅರ್ಜೆಂಟಾಗಿ ಅಜ್ಜಿ ಮನೆಗೆ ಬಾ ಅಂದ್ರೆ ಯಾಕೋ ಅನ್ಕೊಂಡ್ವಿ. ಇಲ್ಲಿಗೆ ಬಂದು ನೋಡಿದ್ರೆ ನೀನ್ ಲವ್ ಮಾಡ್ತಿದ್ಯಾ ಅಂತ, ಅದಕ್ಕೆ ಈ ಎಂಗೇಜ್ಮೆಂಟ್ ಮಾಡ್ತಿರೋದು ಅಂತ ಹೇಳ್ತಿದ್ದಾರೆ. ಅಷ್ಟಕ್ಕೂ ಯಾರೇ ಅವನು? ನಿನ್ಗೆಲ್ಲಿ ಪರಿಚಯ ಅದ? ನಮ್ಗೆ ಒಂದ್ ಮಾತು ಹೇಳಿಲ್ಲ. ಶ್ರೀಜಾ, ಕುಸುಮ, ನಿಮ್ಮಿಬ್ಬರಿಗೂ ಏನು ಹೇಳಕ್ಕಾಗಲ್ವೇ? ಅದೊಂದು ದೊಡ್ಡ ಕತೆ. ಅವನು ನಮ್ ರಿಲೇಟಿವ್. ಅವನ ಹೆಸರು ಸಿದ್ದು. ಸಿಟಿ ಕಾಲೇಜಲ್ಲಿ ಓದಿದಾನೆ. ಅವನ ಫೋಟೋನ ನಿಮಗೆ ವಾಟ್ಸ್ಆಪ್ ಮಾಡ್ತೀನಿ, ಮತ್ತೆ FB ಲಿಂಕ್ ಕೂಡ ಶೇರ್ ಮಾಡ್ತೀನಿ. ನಮ್ಮ ಫ್ರೆಂಡ್ಸ್ಗೆ, ನಮ್ಮ ಸೀನಿಯರ್ಸ್ಗೆ ಕಳಿಸ್ಬಿಡಿ. ಯಾರೋ ಒಬ್ರಿಗೆ ಯಾವುದೋ ರೀತಿಲಿ ಸಿದ್ದು ಪರಿಚಯ ಇದ್ದೇ ಇರ್ತಾನೆ. ಸಿದ್ದು ಬಗ್ಗೆ ಫುಲ್ ಡೀಟೇಲ್ಸ್ ನನಗೆ ಬೇಕು. ಲೈಕ್ ಕಾಲೇಜಲ್ಲಿ ಗರ್ಲ್ ಫ್ರೆಂಡ್ಸ್ ಇದಾರಾ, ಲವ್ ಮಾಡಿದಾನಾ, ಮಾಡಿದ್ರೆ ಆ ಹುಡುಗಿ ಡೀಟೇಲ್ಸ್. ಇದೇನು ಗೊತ್ತಿಲ್ದೇನೆ ಲವ್ ಮಾಡಿದ್ಯಾ? ಎಂಗೇಜ್ಮೆಂಟ್ ಆಗ್ತಿದ್ರೆ ಇವಾಗ ಈ ಎನ್ಕ್ವೈರಿ ಯಾಕೆ? ಹೇಳಿದ್ನಲ್ಲೇ ಅದೊಂದು ದೊಡ್ಡ ಕತೆ ಅಂತ. ಯಾರ್ ಕಲ್ಯಾಣಿ? ಇವರು ನನ್ನ ಫ್ರೆಂಡ್ಸ್ ಶ್ರೀಜಾ, ಕುಸುಮ. ಇವರು ಸಂಪದ, ನನ್ನ ಸಿಸ್ಟರ್. ಒಳಗಡೆ ಕರಿ, ಇಲ್ಲೇ ನಿಂತ್ಕೊಂಡು ಮಾತಾಡಿಸ್ತಿದ್ಯಾ? ಸಿದ್ದು ಬಗ್ಗೆ ಅವ್ರ ಕಾಲೇಜಲ್ಲಿ ಎನ್ಕ್ವೈರಿ ಮಾಡೋದಕ್ಕೆ ಹೇಳ್ತಿದ್ದೀನಿ. ಅವ್ನ ಲವರ್ ಫೋಟೋ ಸಿಕ್ಕಿದ್ರೆ ಸಾಕಲ್ವಾ? ಹೌದು, ಗುಡ್. ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ನನ್ನ ಫ್ರೆಂಡ್ಸ್ ಇಬ್ರು ಸಿದ್ದು ಓದಿರೋ ಕಾಲೇಜಲ್ಲಿ ಓದಿದ್ದಾರೆ. ಅವ್ರ ನಂಬರ್ಸ್ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸರಿ. ಹೇಗಾದ್ರೂ ಸಿದ್ದು ಬಗ್ಗೆ, ಅವ್ನ್ ಪ್ರೀತಿಸಿರೋ ಹುಡುಗಿ ಬಗ್ಗೆ ತಿಳ್ಕೊಳ್ಳಿ. ನಂಬರ್ ಹೇಳಿ. 7849. ಇನ್ನೊಂದು ನಂಬರ್ ನೋಟ್ ಮಾಡ್ಕೊಳ್ಳಿ. 4477. ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಅವಳ ಫ್ರೆಂಡ್ಸ್ ಬಂದಿದ್ರು, ನನಗೆ ಇಂಟ್ರೊಡ್ಯೂಸ್ ಮಾಡಿಸಿದಾಳಮ್ಮ. ಎಂಗೇಜ್ಮೆಂಟ್ ಆದ್ಮೇಲೆ ಮಾತಾಡ್ಕೋಬಹುದು, ಮೊದಲು ಒಳಗೆ ಬನ್ನಿ. ಒಳಗಡೆ ಬನ್ನಿ. ಈ ನಂಬರ್ ಸ್ವಿಚ್ ಆಫ್ ಬರ್ತಿದೆ.
ಮಾಡ್ತಿದೆ. ಈ ನಂಬರ್ ಕೂಡ ಹೋಗ್ತಿಲ್ಲ ಕಣೆ. ಅಜ್ಜಿ, ನೀವು ಈ ಡಾಕ್ಯುಮೆಂಟ್ಸ್ ಮೇಲೆ ಸೈನ್ ಹಾಕಿದ್ರೆ ಮೀನಾಕ್ಷಿ ಅಮ್ಮ ಅವರು ಕೊಡಬಹುದು. ಪೆನ್ ಕೊಡು ಶೌರ್ಯ, ಇವ್ರ ಆಸೆನ ಪೂರೈಸೋಣ. ನಿಲ್ಸಿ ಸಹಿನ ಯಾವ್ದ್ರ ಮೇಲೆ ಹಾಕ್ತಿದ್ದೀರೋ ತಿಳ್ಕೊಳ್ಳೋದಕ್ ಬಿಡಿ ಬೀಗ್ರೆ. ಅಮ್ಮ, ಶೌರ್ಯ ತಂದಿರೋ ಪೇಪರ್ಸ್ ಮೇಲೆ ಸೈನ್ ಹಾಕದೆ ಇನ್ನೆಲ್ಲೋ ಸೈನ್ ಹಾಕಿದ್ರೆ ನಿನಗೇನ್ ಲಾಭ ಆಗುತ್ತೆ ಮೀನಾಕ್ಷಮ್ಮ? ಇನ್ನೆಲ್ಲೋ ಸಹಿ ಹಾಕ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಏನ್ ಬರ್ದಿದ್ದಾರೋ ಅದ್ರ ಕತೆ ಏನು ಅಂತ ತಿಳ್ಕೊಂಡ್ರೆ ಒಳ್ಳೇದಲ್ವಾ ಅಂತ. ನಿಜವಾಗ್ಲೂ ಆಸ್ತಿನ್ ಬರ್ದಿದಾರಾ ಅನ್ನೋದೇ ನಮ್ಮ ಅಮ್ಮನ ಅನುಮಾನ ಅಷ್ಟೇ. ಆಸ್ತಿ ಬರೀತಾನೆ, ಇನ್ನೇನ್ ಬರೀತಾರೆ ಅಂತ. ಒಂದ್ ನಿಮಿಷ ಇರಿ. ಶೌರ್ಯ, ಅದರಲ್ಲಿ ಏನ್ ಬರ್ದಿದ್ದಾರೆ? ನಿಶ್ಚಿತಾರ್ಥ ನಡಿಬೇಕಾದ್ರೆ ಆಸ್ತಿ ಕೇಳಿದ್ರು, ಆದ್ರೆ ಮದುವೆ ಆದ್ಮೇಲೆನೆ ಆಸ್ತಿ ಅವ್ರಿಗೆ ಬರೋದು ತಾತ. ಅದು ಕೂಡ ಸಿದ್ದುಗೂ ಕಲ್ಯಾಣಿಗೂ ಸಮಾನವಾಗಿ. ಇದೇನ್ ಲೆಕ್ಕನಪ್ಪ? ಮದುವೆ ಆದ್ಮೇಲೆ ಆಸ್ತಿ ಬರುತ್ತಾ? ಮದುವೆ ಏನೋ 2-3 ವರ್ಷ ಆದ್ಮೇಲೆ ನಡೆಯುತ್ತೆ ಅಂದ್ರೆ ನೀವು ಚಿಂತೆ ಮಾಡಬಹುದು. 2-3 ವಾರದಲ್ಲಿ ಆಗೋದ್ರು ಆಶ್ಚರ್ಯ ಪಡುವಂತದ್ದೇನಿಲ್ಲ. ಸರಿ ಹೋಯ್ತು ನಿನ್ ಕತೆ. ದೇವ್ರೆ, ಶೌರ್ಯನೇ ಸಿದ್ದು ಜೊತೆಗಿದ್ದು ಕಲ್ಯಾಣಿ ಮದ್ವೆ ಮಾಡಿಸೋ ತರ ಇದ್ದಾನಲ್ಲ. ಆಸ್ತಿ ಜಗಳದಿಂದ ಆದ್ರೂ ಈ ಸಂಬಂಧ ಕ್ಯಾನ್ಸಲ್ ಆಗುತ್ತೆ ಅನ್ಕೊಂಡ್ರೆ ಎಲ್ರು ಕಾಂಪ್ರಮೈಸ್ ಆಗ್ತಿದ್ದಾರೆ. ಇವಾಗ ಏನ್ ಮಾಡೋದು? ಹೌದು ಮೀನಾಕ್ಷಮ್ಮ, ಈ ದಿನಗಳಲ್ಲಿ ನಿಶ್ಚಯ ಆಗಿರೋ ಮದ್ವೆಗಳೇ ನಿಂತು ಹೋಗ್ತಿವೆ. ಬಂಗಾರ, ಸೀರೆ, ಬೆಳ್ಳಿ ನೀನ್ ಕೇಳಿರೋದಕ್ಕಿಂತ ಜಾಸ್ತಿನೇ ಕೊಡ್ತೀನಿ. ಈ ಆಸ್ತಿ ಮಾತ್ರ ಮದ್ವೆ ಆದ್ಮೇಲೆನೆ ಬರುತ್ತೆ. ಸರಿ, ಶುರು ಮಾಡಿ. ಇವಳು ಹಾಳು ಮಾಡ್ತಾಳೆ ಅನ್ಕೊಂಡ್ರೆ ರಾಜಿ ಆಗ್ತಿದ್ದಾಳಲ್ಲ. ತಗೊಳ್ಳಿ ಡಾಕ್ಯುಮೆಂಟ್ಸ್. ಇನ್ನೇನಾದ್ರೂ ಸಂದೇಹ ಇದ್ರೆ ನಿಮ್ಮ ಮಗ ಸಿದ್ದುನ ಕೇಳಿ ತಿಳ್ಕೋಬಹುದು. ಏನು ಸಿದ್ದು, ಒಂದ್ಸಲ ಓದ್ತೀಯಾ? ಬೇಕಾಗಿಲ್ಲಮ್ಮ, ಶೌರ್ಯ ಕ್ಲಾರಿಟಿಯಾಗಿ ಹೇಳ್ದ ಅಲ್ವಾ. ಇವನ್ಗೆ ಸಂಕೋಚ. ಎಲ್ಲ ಆಯ್ತು ತಾನೆ? ಪುರೋಹಿತ್ರೆ, ಪೂಜೆ ಶುರು ಮಾಡಿ. ಸರಿ ಯಜಮಾನ್ರೆ. ಬನ್ನಿ ಅಜ್ಜಿ. ಏಯ್ ನಡಿ. ಅಮ್ಮ, ಏನು? ಈ ನಿಶ್ಚಿತಾರ್ಥನ ನಾಳೆಗೆ ಪೋಸ್ಟ್ಪೋನ್ ಮಾಡ್ಬೋದಲ್ವಾ? ಮಾತಾಡ್ತೆ, ಸುಮ್ಮನೆ ಕೂತ್ಕೋ. ಈ ಸಿದ್ದು ಗರ್ಲ್ ಫ್ರೆಂಡ್ ಫೋಟೋಗಳು ಔಟ್ ಹೌಸಲ್ಲಿದೆ. ಹೋಗಿ ನೋಡಿದ್ರೆ ಇನ್ ಸ್ವಲ್ಪ ಕ್ಲಾರಿಟಿ ಸಿಗತ್ತೆ. ಹೇಗೆ ಹೋಗೋದು? ಈ ಸಿದ್ದು ಫೋಟೋನು ಸ್ಟೋರ್ ರೂಮ್ ಅಲ್ಲೇ ಇದೆ. ಹೋಗಿ ನೋಡಿದ್ರೆ ಚೆನ್ನಾಗಿರ್ತಿತ್ತು. ಈ ಎಂಗೇಜ್ಮೆಂಟ್ ಹೇಗೆ ತಡಿಬೇಕೋ ಅರ್ಥ ಆಗ್ತಿಲ್ಲ.
ಇವನ್ ಹೇಗ್ ಸುಮ್ಮನೆ ಕೂತಿದ್ದ ನೋಡು, ಯಾವ ರಿಯಾಕ್ಷನ್ ಕೊಡ್ತಿಲ್ಲ. ಇವನ್ಗೇನ್ ಮಾಡೋದು? ಅಮ್ಮ, ನೀರ್ ಕುಡ್ಕೊಂಡ್ ಬರ್ತೀನಿ. ನಿನಗೆ ಕಾಫಿ ಬೇಕು ಅಂದ್ರೂ ಕೂಡ ನಾನು ಇಲ್ಲಿಗೆ ತಂದು ಕೊಡ್ತೀನಿ. ಸುಮ್ಮನೆ ಕೂತ್ಕೋ ಇಲ್ಲಿ. ಇನ್ನೀ ಎಂಗೇಜ್ಮೆಂಟ್ನ ಯಾರು ತಡೆಯೋದಕ್ಕಾಗಲ್ಲ. ನಾನ್ ಕೂಡ ಏನು ಮಾಡ್ತಿರೋ ಪರಿಸ್ಥಿತಿಲಿದ್ದೀನಿ. ಸಿದ್ದು ಮಿಸ್ ಆಗ್ಬಿಡ್ತಾನೇನೋ. ಓಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತಾಮಿಹೋಪಫಯೇ ಶ್ರಿಯಂ ಚಂದ್ರಾಂ ಪ್ರಭಾಸಾಂ ಯಶಸಾ ಜ್ವಲಂತೀಂ ಶ್ರಿಯಂ ಲೋಕೆ ದೇವಜುಷ್ಟಾಮುದಾರಾಂ ತಾಂ ಪದ್ಮನೀಮೀಂ ಶರಣಮಹಂ ಪ್ರಪದ್ಯೆ ಏರ್ಮೇ ಲಕ್ಷ್ಮೀರ್ಮೇ ನಸಿತಾಂ ತ್ವಾಂ ವೃಣೇ. ಶೌರ್ಯ, ಆಹಾರ ಕೊಡು. ಸರಿ ತಾತ. ಶೌರ್ಯ ಇರು. ಸಂಪದ, ನೀನು ಕೊಡು. ನೀವು ಗಂಡ ಹೆಂಡತಿ ಇಬ್ರು ಹೊಸ ಜೋಡಿ ಕೊಟ್ರೆ ಚೆನ್ನಾಗಿರುತ್ತೆ ಅಲ್ವಾ? ಕರೆಕ್ಟ್. ಶೌರ್ಯ, ನಿನ್ ಕಲ್ಯಾಣಿ ಕೊಡು. ಅಮ್ಮ ಸಂಪದ, ನೀನ್ ಸಿದ್ದು ಕೊಡು. ಸರಿ ಬಾಮ್ಮ ಸಂಪದ. ಸಂಪದ, ನೀನ್ ಹಾಗೆ ನೋಡ್ಬೇಡ ಸ್ಯಾಮ್, ನನಗೆ ತಡ್ಕೊಳಕ್ಕಾಗಲ್ಲ. ಈ ಕೈಯಲ್ಲಿ ನಿಲ್ಸ್ಬೇಕಾಗಿರೋ ನಿಶ್ಚಿತಾರ್ಥನ ನಿಲ್ಸೋಕಾಗ್ದೆ ಈ ಕೈಯಿಂದಾನೆ ನಿನ್ಗೆ ಹಾರ ಕೊಡ್ತಿದ್ದೀನಿ ಸಿದ್ದು. ಹಾರನ್ನ ಬದಲಾಯಿಸ್ಕೊಳ್ಳಿ ಸಿದ್ದು. ಹಾ ಹಾಕೋ. ಹಾ ಸಿದ್ದು, ನೀನೇನು ಮಾಡಲ್ಲ ಅಂತ ಅರ್ಥ ಆಗೋಯ್ತು. ಆಗಿದ್ದಾಗ ನಾನು ಇದನ್ನೆಲ್ಲ ನೋಡ್ತಾ ಈ ನೋವನ್ನು ಸಹಿಸೋಕ್ಕಾಗಲ್ಲ.
ಸಂಪದ 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 ಏನಾಯ್ತು? ಏನಾಯ್ತು ಸಂಪದ? ಏನಾಯ್ತಮ್ಮ? ಯಾಕೆ ಸಂಪದ ಏನಾಯ್ತು? ಕೂತಿದ್ಯಾ? ಸಿದ್ದು ಮೊದಲು ಡಾಕ್ಟರ್ಗೆ ಫೋನ್ ಮಾಡು. ಸರಿ ಸಂಪದ ನೀನ್ ಬಾ ಕೂತ್ಕೋ. ನಡಿಯಮ್ಮ. ಇದೇ ಕರೆಕ್ಟ್ ಟೈಮ್. ಕಮಾನ್ ಕಲ್ಯಾಣಿ, ಸಿದ್ದು ಅವ್ನ್ ಲವರ್ ಜೊತೆ ತೆಗೆಸ್ಕೊಂಡಿರೋ ಫೋಟೋ ಸಿಕ್ಕಿದ್ರೆ ಈ ಎಂಗೇಜ್ಮೆಂಟ್ ನ ನಿಲ್ಸ್ಬೋದು. ಸಂಪದಾಗ ಏನಾಗಿದ್ಯೋ ಏನೋ ಅಂತ ತಿಳ್ಕೊಳ್ಳೋಷ್ಟೊತ್ತಿಗೆ ಎಲ್ಲರಿಗೂ ಸಿದ್ದು ಬಗ್ಗೆ ಕ್ಲಾರಿಟಿ ಕೊಡ್ಬೇಕು. ಸಂಪದ ಕೂತ್ಕೋ. ನಿಧಾನ. ಸಂಪದ ಡಾಕ್ಟರ್ ಬರ್ತಿದಾರೇನು? ಸಿದ್ದು ಏನಾಯ್ತು? 5 ನಿಮಿಷದಲ್ಲಿ ಬರ್ತೀನಿ ಅಂದ್ರು. ಸಂಪದ 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 ಅಯ್ಯೋ ಓಕೆ. ಏನ್ ಮಾಡ್ತಾ ಇದೀಯ ಇಲ್ಲಿ? ಒಂದ್ ನಿಮಿಷ ಅಮ್ಮ, ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ, ತೋರಿಸ್ತೀನಿರು. ಸಂಪದನ್ಗೆ ವಾಂತಿ ಆಗೋ ಹಾಗೆ ಮಾಡಿ ನೀನ್ ಇಲ್ಲಿದೀಯಾ? ಇದೇನಮ್ಮ ಹೀಗೆ ಹೇಳ್ತಿದ್ಯಾ? ಸಂಪದಾಗಿ ನಾನೇನ್ ಮಾಡ್ದೆ? ನಿನ್ ತಪ್ಪು ತಿಳ್ಕೊತಿದ್ಯಮ್ಮ. ಸುಳ್ಳು ಹೇಳ್ಬೇಡ ಕಲ್ಯಾಣಿ. ಈ ಎಂಗೇಜ್ಮೆಂಟ್ ನಡಿಕೂಡ್ದು ಅಂತ ನೀನ್ ಮೇಲಿದ್ದ ಮೇಲೆ ಪ್ರಯತ್ನ ಮಾಡ್ತಾನೆ ಇದೆಯಾ? ಸಂಪದನ್ ಮೇಲೂ ಕೂಡ ಈ ರೀತಿ ಎಕ್ಸ್ಪೆರಿಮೆಂಟ್ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಕಲ್ಯಾಣಿ. ನಾನ್ ಯಾಕಮ್ಮ ಹಾಗೆ ಮಾಡ್ತೀನಿ? ಸಂಪದ ವಾಂತಿ ಮಾಡ್ಕೊಂಡ್ ಜಾಗದಲ್ಲಿ ಟ್ಯಾಬ್ಲೆಟ್ ಸಿಕ್ತು, ನೀರಲ್ಲಿ ಬೆರೆಸಿದ್ದೆ ತಾನೆ? ಅಮ್ಮ ಪ್ಲೀಸ್, ಅವಳು ಯಾಕೆ ವಾಂತಿ ಮಾಡ್ಕೊಂಡ್ಲು? ಈ ಟ್ಯಾಬ್ಲೆಟ್ ಏನೋ ನನ್ಗೇನೂ ಗೊತ್ತಿಲ್ಲ ಅಮ್ಮ. ಸಿದ್ದು ಒಳ್ಳೆಯವನಲ್ಲ, ಅವ್ನ ನಿಜ ಸ್ವರೂಪ ಏನೋ ನಿಮಗ್ ಗೊತ್ತಾಗ್ಬೇಕು, ನಿಮಗ್ ಪ್ರೂಫ್ ತೋರಿಸ್ಬೇಕು ಅಂತ ಸಾಕ್ಷಿ ಹುಡುಕೊಂಡು ಇಲ್ಲಿಗೆ ಬಂದೆ. ಏನ್ ಮಾತಾಡ್ತಿದೀಯ ನೀನು? ಹೌದಮ್ಮ, ಎಷ್ಟೇ ಹೇಳಿದ್ರು ಯಾರು ಅರ್ಥ ಮಾಡ್ಕೋತಿಲ್ಲ. ಎವಿಡೆನ್ಸ್ ತೋರಿಸ್ಬೇಕು. ನೀವೇ ಈ ಮದ್ವೆ ನಿಶ್ಚಿತಾರ್ಥ ಎಲ್ಲರೂ ನಿಲ್ಸಿ ಸಿದ್ದುನ ಮನೆಯಿಂದ ಆಚೆ ಹಾಕ್ತೀರಾ. 1 ನಿಮಿಷ ನಮ್ಮ ಆ ಕವರ್ನೇ ಹುಡುಕ್ತಿದ್ದೀನಿ. ಕಲ್ಯಾಣಿ ಏನ್ ಮಾಡ್ತಾ ಇದೀಯ ನೀನು? ಹುಚ್ಚಿ ಹಾಗಾಡ್ಬೇಡ. ಇಲ್ಲಿ ನೋಡು, ಇಲ್ಲಿದೆ ಅಮ್ಮ, ತಗೋ ಅಮ್ಮ. ಈ ಫೋಟೋ ನೋಡಿದ್ರೆ ನಿಂಗೆ ಗೊತ್ತಾಗುತ್ತೆ. ತಮಾಷೆ ಆದ್ರೂ ಸರಿ, 1-2 ಸತಿ ಮಾಡಿದ್ರೆ ಮಾತ್ರ ಚೆನ್ನಾಗಿರುತ್ತೆ ಕಲ್ಯಾಣಿ. ನೀನ್ ಬದಲಾಗಿದ್ಯಾ ಅಂತ ಅನ್ಕೊಂಡಿದ್ದೆ, ಆದ್ರೆ ಕೊನೆಗೆ ಮನೆ ಮರ್ಯಾದೆನೆ ತೆಗೆಯೋದಕ್ಕೆ ನೀನ್ ಪ್ರೀತಿಸಿರೋ ಸಿದ್ದುನೇ ಅಡ್ಡ ಇಟ್ಕೋಬೇಕು ಅಂತ ನೋಡ್ತಿದ್ಯಾ? ಅಮ್ಮ, ಆ ಫೋಟೋ ನೋಡಿದ್ರೆ ನಿನ್ಗೆ ಅರ್ಥ ಆಗುತ್ತೆ. ನಾನ್ ನೋಡಲ್ಲ, ನನ್ಗೆ ಆಸಕ್ತಿನೂ ಇಲ್ಲ. ನಿನ್ನ ನಾಟಕನ ನೋಡ್ತಾನೆ ಇದ್ದೀನಿ ಕಲ್ಯಾಣಿ. ನಮ್ಮೆಲ್ಲರ ಮೇಲೆ ಹಾಗೆ ಸಾಧಿಸೋದಕ್ಕೆ ನೀನ್ ಈ ರೀತಿ ಎಲ್ಲ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಕಲ್ಯಾಣಿ. ಅಮ್ಮ, ಒಂದ್ಸಲ ಆ ಫೋಟೋ ನೋಡು, ನನ್ ಮೇಲಿರೋ ಅನುಮಾನ ಎಲ್ಲ ಹೋಗುತ್ತೆ, ಎಲ್ಲ ಒಳ್ಳೇದೇ ಆಗುತ್ತೆ. ನಡಿಬೇಕಾಗಿರೋ ಒಳ್ಳೇದೇನ್ ಗೊತ್ತಾ? ಸಿದ್ದು ಜೊತೆ ನಿನ್ನ ನಿಶ್ಚಿತಾರ್ಥ. ಸಿದ್ದು ಜೊತೆ ನಿನ್ನ ನಿಶ್ಚಿತಾರ್ಥ. ಇದನ್ನ ತಡಿಬೇಕು ಅಂತ ನೋಡಿದ್ರೆ ಕೆಟ್ಟದ್ದೇ ಆಗುತ್ತೆ. ಈ ಫೋಟೋಸ್ನು ಕೂಡ ನೀನೇ ತಯಾರು ಮಾಡಿದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಸುಟ್ಟಾಕ್ತೀನಿ ಇದನ್ನ. ಅಮ್ಮ ಅಮ್ಮ ಅಮ್ಮ, ನನ್ ಮಾತ್ ಕೇಳಮ್ಮ. ಅಮ್ಮ ಅಮ್ಮ ಪ್ಲೀಸ್ ಅಮ್ಮ. ಕಲ್ಯಾಣಿ, ಹೋಗ ಕಡೆ ಹೋಗು. ಅಮ್ಮ
ಅಮ್ಮ ಅಮ್ಮ ಪ್ಲೀಸ್ ಅಮ್ಮ. ಅಮ್ಮ ಪ್ಲೀಸ್ ಅಮ್ಮ. ಕಲ್ಯಾಣಿ ಬಿಡು. ಅಮ್ಮ ಅಮ್ಮ ಬೇಡಮ್ಮ ಪ್ಲೀಸ್ ಅಮ್ಮ ಬೇಡಮ್ಮ ಪ್ಲೀಸ್ ಅಮ್ಮ ಅಮ್ಮ ಪ್ಲೀಸ್ ಬೇಡ ಅಮ್ಮ. ಅಯ್ಯೋ ಅಮ್ಮ. ಏ ಕಲ್ಯಾಣಿ 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 ಕೈ ಸುಟ್ಟೋಗುತ್ತೆ. ಕಲ್ಯಾಣಿ ಎದ್ದೇಳು ಹೇಳು. ಅಮ್ಮ ಕಲ್ಯಾಣಿ ಕಲ್ಯಾಣಿ ಕೈ ಸುಟ್ಟೋಗುತ್ತೆ ಬೇಡ. ಅಯ್ಯೋ ಹೇಳು ಕಲ್ಯಾಣಿ. ಕಲ್ಯಾಣಿ ಕಲ್ಯಾಣಿ ಕೈ ಸುಟ್ಟೋಗುತ್ತೆ. ನನ್ ಸುಟ್ಟು ಹೋದ್ರು ಪರವಾಗಿಲ್ಲ, ಆದ್ರೆ ನನ್ ಕಷ್ಟಪಟ್ಟು ಸಂಪಾದಿಸಿದ ಆಧಾರಗಳು ಸುಟ್ಟು ಹೋಯ್ತಲ್ವೇನಮ್ಮ. ಸಾಕ್ ಕಲ್ಯಾಣಿ. ಇನ್ನೊಂದು ಮಾತು ಮಾತಾಡಿದ್ರು ಕೂಡ ಚೆನ್ನಾಗಿರಲ್ಲ. ನೀನ್ ಪ್ರೀತಿಸ್ತವನ್ ಜೊತೆಲಿ ಮದ್ವೆ ಮಾಡ್ಬೇಕು ಅಂತ ಎಲ್ಲರೂ ಒಪ್ಕೊಂಡಿರುವಾಗ ನೀನ್ ತಪ್ಪಿಸ್ಕೋಬೇಕು ಅಂತಾನೆ ಈ ರೀತಿ ಎಲ್ಲ ಕುತಂತ್ರಗಳನ್ನ ಮಾಡ್ತಿದ್ಯಲ್ಲ. ಅಮ್ಮ ನಿನಗೇನ್ ಹೇಗ್ ಹೇಳ್ಬೇಕು? ಏನು ಹೇಳ್ಬೇಡ. ಈ ನಿಶ್ಚಿತಾರ್ಥನ ತಡಿ ಕೂಡ್ದು. ಒಂದ್ ವೇಳೆ ತಡಿಲೇಬೇಕು ಅನ್ನೋದಾದ್ರೆ ಅದು ನಿನ್ನಿಂದ ಅಲ್ಲ, ನನ್ನಿಂದ ಆಗ್ಬೇಕು. ಒಂದ್ ವೇಳೆ ಅದನ್ನ ತಡೆಯೋದಕ್ಕೆ ಪ್ರಯತ್ನ ಪಟ್ಟು ನೀನ್ ನಮ್ಮೆಲ್ಲರೂ ಮರ್ಯಾದೆ ಕಳಿಬೇಕು ಅಂತ ನೋಡಿದ್ರೆ ನಾನು ವಿಷ ಕುಡ್ದು ಸತ್ತೋಗ್ತೀನಿ ಕಲ್ಯಾಣಿ. ನಾನು ವಿಷ ಕುಡ್ದು ಸತ್ತೋಗ್ತೀನಿ ಕಲ್ಯಾಣಿ.